ಕಾರವಾರದಲ್ಲಿ ಗುಡ್ಡ ಕುಸಿತ ದುರಂತ ಕರಾವಳಿಯನ್ನೇ ಬೆಚ್ಚಿ ಬೀಳಿಸಿದೆ. ಗುಡ್ಡ ಕುಸಿದ ಜಾಗದಲ್ಲಿ ರಕ್ಷಣಾ ಕಾರ್ಯಾಚರಣೆ ಭರದಿಂದ ಸಾಗಿದೆ. ಶೋಧ ಕಾರ್ಯದಲ್ಲಿ ಮಹತ್ವದ ಸುಳಿವು ಸಿಕ್ಕಿದೆ. ಅದೇನಂತೀರಾ ಈ ಸ್ಟೋರಿ ನೋಡಿ. ಹನ್ನೊಂದನೇ ದಿನ ಅಂಕೋಲದ ಶಿರೂರಿನಲ್ಲಿ ರಕ್ಷಣಾ ಕಾರ್ಯ 11ನೇ ದಿನಕ್ಕೆ ಕಾಲಿಟ್ಟಿದೆ. ಗುಡ್ಡ ಕುಸಿದ ಜಾಗದಲ್ಲಿ ಹಗಲು ರಾತ್ರಿ ರಕ್ಷಣಾ ಸಿಬ್ಬಂದಿ ಹರಸಾಹಸ ಪಡುತ್ತಿದ್ದಾರೆ. ಸುರಿಯೋ ಮಳೆಯಲ್ಲೂ ನಾಪತ್ತೆಯಾದವರಿಗಾಗಿ ಹುಡುಕಾಡುತ್ತಿದ್ದಾರೆ. ಪೋಕ್ಲೈನರ್ ಕಾರ್ಯಾಚರಣೆಯಲ್ಲಿ ಮಹತ್ವದ ಸುಳಿವು ಸಿಕ್ಕಿದೆ. ನದಿಯ 30 ಮೀಟರ್ ದೂರದಲ್ಲಿ ಟ್ರಕ್ ಪತ್ತೆ. 30 ಮೀಟರ್ ಗುಡ್ಡ ಕುಸಿದ ಜಾಗದಿಂದ ಸುಮಾರು 30 ಮೀಟರ್ ದೂರದಲ್ಲಿ ಟ್ರಕ್ ಪತ್ತೆಯಾಗಿದೆ. ಕೇರಳ ಮೂಲದ ಚಾಲಕ ಅರ್ಜುನ್ ಇದ್ದ ಟ್ರಕ್ ಕಾಣಿಸಿಕೊಂಡಿದೆ. ಪೋಕ್ಲೈನರ್ ಕಾರ್ಯಾಚರಣೆಯಲ್ಲಿ ನದಿ ಆಳದಲ್ಲಿ ಟ್ರಕ್ ಸಿಲುಕಿಕೊಂಡಿರುವುದು ತಿಳಿದು ಬಂದಿದೆ. 30 ಮೀಟರ್ ಮುಂದೆ ಆ ಒಂದು ಟ್ರಕ್ ಕೂಡ ಪತ್ತೆ ಆಗಿದೆ ಅಂತ ಹೇಳಿ ಎಕ್ಸ್ಕ್ಲೂಸಿವ್ ಆಗಿ ಮಾಹಿತಿಯನ್ನು ಕೊಟ್ಟಿದ್ರು. ನಾವೀಗೇನು ಗಮನಿಸ್ತಾ ಇದ್ವಿ, ಇದೇ ಒಂದು ಜಾಗದಲ್ಲಿ ಆ ಟ್ರಕ್ ಕೂಡ ಇರೋದು ಕನ್ಫರ್ಮ್ ಆಗಿದೆ. ನಿನ್ನೆಯ ಕಾರ್ಯಾಚರಣೆಯಲ್ಲಿ ಟ್ರಕ್ ಏನೋ ಪತ್ತೆಯಾಗಿದೆ. ಆದರೆ ಆ ಟ್ರಕ್ನಲ್ಲಿ ಚಾಲಕ ಅರ್ಜುನ್ ಇದ್ದಾನಾ ಅಥವಾ ನದಿಯಲ್ಲಿ ಕೊಚ್ಚಿಕೊಂಡು ಹೋಗಿದ್ದಾನಾ ಅನ್ನೋದೇ ಇನ್ನು ನಿಗೂಢವಾಗಿದೆ. ಮುಂಭಾಗ ಏನಿದೆ ಕ್ಯಾಬಿನ್ ಅಂತ ನಾವು ಕರಿತೀವಿ, ಆ ಕ್ಯಾಬಿನ್ ಮಾತ್ರ ನಮಗೀಗ ಇರೋದು ಒಂದು ಕನ್ಫರ್ಮ್ ಕೂಡ ಆಗಿದೆ ಅನ್ನುವ ಮಾಹಿತಿ ಇದೆ. ಆದರೆ ಅದರಲ್ಲಿರುವಂಥ ಅರ್ಜುನ್ ಬದುಕಿದ್ದಾನ ಇಲ್ವಾ ಅನ್ನೋದೇ ಸದ್ಯಕ್ಕಿರುವಂಥ ಕುತೂಹಲ. ಇದಿಷ್ಟೇ ಅಲ್ಲ, ಗಂಗಾವಳಿ ನದಿಯಲ್ಲಿ ನಾಪತ್ತೆಯಾಗಿರೋ ಜಗನ್ನಾಥ್ ನಾಯ್ಕ್ ಹಾಗೂ ಲೋಕೇಶ್ಗೂ ಶೋಧ ಕಾರ್ಯ ಮುಂದುವರೆದಿದೆ. ಇನ್ನು ನಮ್ಮವರಾಗಿರುವಂಥ ಇಬ್ಬರು ಜಗನ್ನಾಥ್ ನಾಯಕ್ ಹಾಗೆ ಲೋಕೇಶ್ ಇವರಿಬ್ಬರು ಕೂಡ ಪತ್ತೆ ಆಗಬೇಕು. ಅವರಿಗೋಸ್ಕರ ಕೂಡ ಈಗ ಕಾರ್ಯಾಚರಣೆಯನ್ನು ಮುಂದುವರಿಸಲಾಗಿದೆ. ಕ್ಯಾಮ್ರಾ ಪರ್ಸನ್ ರಾಕೇಶ್ ಗುಳೇದ್ ಜೊತೆ ನಾಗೇಂದ್ರ ಬಾಬು, ರಿಪಬ್ಲಿಕ್ ಕನ್ನಡ, ಉತ್ತರ ಕನ್ನಡ ಜಿಲ್ಲೆ. ಕಾರವಾರದಲ್ಲಿ ಗುಡ್ಡ ಕುಸಿತ ದುರಂತ ಕರಾವಳಿಯನ್ನೇ ಬೆಚ್ಚಿ ಬೀಳಿಸಿದೆ. ಗುಡ್ಡ ಕುಸಿದ ಜಾಗದಲ್ಲಿ ರಕ್ಷಣಾ ಕಾರ್ಯಾಚರಣೆ ಭರದಿಂದ ಸಾಗಿದೆ. ಶೋಧ ಕಾರ್ಯದಲ್ಲಿ ಮಹತ್ವದ ಸುಳಿವು ಸಿಕ್ಕಿದೆ. ಅದೇನಂತೀರಾ ಈ ಸ್ಟೋರಿ ನೋಡಿ. 11ನೇ ದಿನ ಅಂಕೋಲದ ಶಿರೂರಿನಲ್ಲಿ ರಕ್ಷಣಾ ಕಾರ್ಯ 11ನೇ ದಿನಕ್ಕೆ ಕಾಲಿಟ್ಟಿದೆ. ಗುಡ್ಡ ಕುಸಿದ ಜಾಗದಲ್ಲಿ ಹಗಲು ರಾತ್ರಿ ರಕ್ಷಣಾ ಸಿಬ್ಬಂದಿ ಹರಸಾಹಸ ಪಡುತ್ತಿದ್ದಾರೆ. ಸುರಿಯೋ ಮಳೆಯಲ್ಲೂ ನಾಪತ್ತೆಯಾದವರಿಗಾಗಿ ಹುಡುಕಾಡುತ್ತಿದ್ದಾರೆ. ಪೋಕ್ಲೈನರ್ ಕಾರ್ಯಾಚರಣೆಯಲ್ಲಿ ಮಹತ್ವದ ಸುಳಿವು ಸಿಕ್ಕಿದೆ. ನದಿಯ 30 ಮೀಟರ್ ದೂರದಲ್ಲಿ ಟ್ರಕ್ ಪತ್ತೆ. 30 ಮೀಟರ್ ಗುಡ್ಡ ಕುಸಿದ ಜಾಗದಿಂದ ಸುಮಾರು 30 ಮೀಟರ್ ದೂರದಲ್ಲಿ ಟ್ರಕ್ ಪತ್ತೆಯಾಗಿದೆ. ಕೇರಳ ಮೂಲದ ಚಾಲಕ ಅರ್ಜುನ್ ಇದ್ದ ಟ್ರಕ್ ಕಾಣಿಸಿಕೊಂಡಿದೆ. ಪೋಕ್ಲೈನರ್ ಕಾರ್ಯಾಚರಣೆಯಲ್ಲಿ ನದಿ ಆಳದಲ್ಲಿ ಟ್ರಕ್ ಸಿಲುಕಿಕೊಂಡಿರುವುದು ತಿಳಿದು ಬಂದಿದೆ. 30 ಮೀಟರ್ ಮುಂದೆ ಆ ಒಂದು ಟ್ರಕ್ ಕೂಡ ಪತ್ತೆ ಆಗಿದೆ ಅಂತ ಹೇಳಿ ಎಕ್ಸ್ಕ್ಲೂಸಿವ್ ಆಗಿ ಮಾಹಿತಿಯನ್ನು ಕೊಟ್ಟಿದ್ರು. ನಾವೀಗೇನು ಗಮನಿಸ್ತಾ ಇದ್ವಿ, ಇದೇ ಒಂದು ಜಾಗದಲ್ಲಿ ಆ ಟ್ರಕ್ ಕೂಡ ಇರೋದು ಕನ್ಫರ್ಮ್ ಆಗಿದೆ. ನಿನ್ನೆಯ ಕಾರ್ಯಾಚರಣೆಯಲ್ಲಿ ಟ್ರಕ್ ಏನೋ ಪತ್ತೆಯಾಗಿದೆ. ಆದರೆ ಆ ಟ್ರಕ್ನಲ್ಲಿ ಚಾಲಕ ಅರ್ಜುನ್ ಇದ್ದಾನಾ ಅಥವಾ ನದಿಯಲ್ಲಿ ಕೊಚ್ಚಿಕೊಂಡು ಹೋಗಿದ್ದಾನಾ ಅನ್ನೋದೇ ಇನ್ನು ನಿಗೂಢವಾಗಿದೆ. ಮುಂಭಾಗ ಏನಿದೆ ಕ್ಯಾಬಿನ್ ಅಂತ ನಾವು ಕರಿತೀವಿ, ಆ ಕ್ಯಾಬಿನ್ ಮಾತ್ರ ನಮಗೀಗ ಇರೋದು ಒಂದು ಕನ್ಫರ್ಮ್ ಕೂಡ ಆಗಿದೆ ಅನ್ನುವ ಮಾಹಿತಿ ಇದೆ. ಆದರೆ ಅದರಲ್ಲಿರುವಂಥ ಅರ್ಜುನ್ ಬದುಕಿದ್ದಾನ ಇಲ್ವಾ ಅನ್ನೋದೇ ಸದ್ಯಕ್ಕಿರುವಂಥ ಕುತೂಹಲ. ಇದಿಷ್ಟೇ ಅಲ್ಲ, ಗಂಗಾವಳಿ ನದಿಯಲ್ಲಿ ನಾಪತ್ತೆಯಾಗಿರೋ ಜಗನ್ನಾಥ್ ನಾಯ್ಕ್ ಹಾಗೂ ಲೋಕೇಶ್ಗೂ ಶೋಧ ಕಾರ್ಯ ಮುಂದುವರೆದಿದೆ. ಇನ್ನು ನಮ್ಮವರಾಗಿರುವಂಥ ಇಬ್ಬರು ಜಗನ್ನಾಥ್ ನಾಯಕ್ ಹಾಗೆ ಲೋಕೇಶ್ ಇವರಿಬ್ಬರು ಕೂಡ ಪತ್ತೆ ಆಗಬೇಕು. ಅವರಿಗೋಸ್ಕರ ಕೂಡ ಈಗ ಕಾರ್ಯಾಚರಣೆಯನ್ನು ಮುಂದುವರಿಸಲಾಗಿದೆ. ಕ್ಯಾಮ್ರಾ ಪರ್ಸನ್ ರಾಕೇಶ್ ಗುಳೇದ್ ಜೊತೆ ನಾಗೇಂದ್ರ ಬಾಬು, ರಿಪಬ್ಲಿಕ್ ಕನ್ನಡ, ಉತ್ತರ ಕನ್ನಡ ಜಿಲ್ಲೆ. ಕಾರವಾರದಲ್ಲಿ ಗುಡ್ಡ ಕುಸಿತ ದುರಂತ ಕರಾವಳಿಯನ್ನೇ ಬೆಚ್ಚಿ ಬೀಳಿಸಿದೆ. ಗುಡ್ಡ ಕುಸಿದ ಜಾಗದಲ್ಲಿ ರಕ್ಷಣಾ ಕಾರ್ಯಾಚರಣೆ ಭರದಿಂದ ಸಾಗಿದೆ. ಶೋಧ ಕಾರ್ಯದಲ್ಲಿ ಮಹತ್ವದ ಸುಳಿವು ಸಿಕ್ಕಿದೆ. ಅದೇನಂತೀರಾ ಈ ಸ್ಟೋರಿ ನೋಡಿ. 11ನೇ ದಿನ ಅಂಕೋಲದ ಶಿರೂರಿನಲ್ಲಿ ರಕ್ಷಣಾ ಕಾರ್ಯ 11ನೇ ದಿನಕ್ಕೆ ಕಾಲಿಟ್ಟಿದೆ. ಗುಡ್ಡ ಕುಸಿದ ಜಾಗದಲ್ಲಿ ಹಗಲು ರಾತ್ರಿ ರಕ್ಷಣಾ ಸಿಬ್ಬಂದಿ ಹರಸಾಹಸ ಪಡುತ್ತಿದ್ದಾರೆ. ಸುರಿಯೋ ಮಳೆಯಲ್ಲೂ ನಾಪತ್ತೆಯಾದವರಿಗಾಗಿ ಹುಡುಕಾಡುತ್ತಿದ್ದಾರೆ. ಪೋಕ್ಲೈನರ್ ಕಾರ್ಯಾಚರಣೆಯಲ್ಲಿ ಮಹತ್ವದ ಸುಳಿವು ಸಿಕ್ಕಿದೆ. ನದಿಯ 30 ಮೀಟರ್ ದೂರದಲ್ಲಿ ಟ್ರಕ್ ಪತ್ತೆ. 30 ಮೀಟರ್ ಗುಡ್ಡ ಕುಸಿದ ಜಾಗದಿಂದ ಸುಮಾರು 30 ಮೀಟರ್ ದೂರದಲ್ಲಿ ಟ್ರಕ್ ಪತ್ತೆಯಾಗಿದೆ. ಕೇರಳ ಮೂಲದ ಚಾಲಕ ಅರ್ಜುನ್ ಇದ್ದ ಟ್ರಕ್ ಕಾಣಿಸಿಕೊಂಡಿದೆ. ಪೋಕ್ಲೈನರ್ ಕಾರ್ಯಾಚರಣೆಯಲ್ಲಿ ನದಿ ಆಳದಲ್ಲಿ ಟ್ರಕ್ ಸಿಲುಕಿಕೊಂಡಿರುವುದು ತಿಳಿದು ಬಂದಿದೆ. 30 ಮೀಟರ್ ಮುಂದೆ
ಆ ಒಂದು ಟ್ರಕ್ ಕೂಡ ಪತ್ತೆ ಆಗಿದೆ ಅಂಥೇಳಿ ಎಕ್ಸ್ಕ್ಲೂಸಿವ್ ಆಗಿ ಮಾಹಿತಿಯನ್ನು ಕೊಟ್ಟಿದ್ರು. ನಾವೀಗೇನು ಗಮನಿಸ್ತಾ ಇದ್ವಿ, ಇದೇ ಒಂದು ಜಾಗದಲ್ಲಿ ಆ ಟ್ರಕ್ ಕೂಡ ಇರೋದು ಕನ್ಫರ್ಮ್ ಆಗಿದೆ. ನಿನ್ನೆಯ ಕಾರ್ಯಾಚರಣೆಯಲ್ಲಿ ಟ್ರಕ್ ಏನೋ ಪತ್ತೆಯಾಗಿದೆ. ಆದರೆ ಆ ಟ್ರಕ್ನಲ್ಲಿ ಚಾಲಕ ಅರ್ಜುನ್ ಇದ್ದಾನಾ ಅಥವಾ ನದಿಯಲ್ಲಿ ಕೊಚ್ಚಿಕೊಂಡು ಹೋಗಿದ್ದಾನ ಅನ್ನೋದೇ ಇನ್ನು ನಿಗೂಢವಾಗಿದೆ. ಮುಂಭಾಗ ಏನಿದೆ ಕ್ಯಾಬಿನ್ ಅಂತ ನಾವು ಕರಿತೀವಿ, ಆ ಕ್ಯಾಬಿನ್ ಮಾತ್ರ ನಮಗೀಗ ಇರೋದು ಒಂದು ಕನ್ಫರ್ಮ್ ಕೂಡ ಆಗಿದೆ ಅನ್ನುವ ಮಾಹಿತಿ ಇದೆ. ಆದರೆ ಅದರಲ್ಲಿರುವಂಥ ಅರ್ಜುನ್ ಬದುಕಿದ್ದಾನ ಇಲ್ವಾ ಅನ್ನೋದೇ ಸದ್ಯಕ್ಕಿರುವಂಥ ಕುತೂಹಲ. ಇದಿಷ್ಟೇ ಅಲ್ಲ, ಗಂಗಾವಳಿ ನದಿಯಲ್ಲಿ ನಾಪತ್ತೆಯಾಗಿರೋ ಜಗನ್ನಾಥ್ ನಾಯ್ಕ್ ಹಾಗೂ ಲೋಕೇಶ್ಗೂ ಶೋಧ ಕಾರ್ಯ ಮುಂದುವರೆದಿದೆ. ಇನ್ನು ನಮ್ಮವರಾಗಿರುವಂಥ ಇಬ್ಬರು ಜಗನ್ನಾಥ್ ನಾಯಕ್ ಹಾಗೆ ಲೋಕೇಶ್ ಇವರಿಬ್ಬರು ಕೂಡ ಪತ್ತೆ ಆಗಬೇಕು. ಅವರಿಗೋಸ್ಕರ ಕೂಡ ಈಗ ಕಾರ್ಯಾಚರಣೆಯನ್ನು ಮುಂದುವರಿಸಲಾಗಿದೆ. ಕ್ಯಾಮ್ರಾ ಪರ್ಸನ್ ರಾಕೇಶ್ ಗುಳೇದ್ ಜೊತೆ ನಾಗೇಂದ್ರ ಬಾಬು, ರಿಪಬ್ಲಿಕ್ ಕನ್ನಡ, ಉತ್ತರ ಕನ್ನಡ ಜಿಲ್ಲೆ. ಕಾರವಾರದಲ್ಲಿ ಗುಡ್ಡ ಕುಸಿತ ದುರಂತ ಕರಾವಳಿಯನ್ನೇ ಬೆಚ್ಚಿ ಬೀಳಿಸಿದೆ. ಗುಡ್ಡ ಕುಸಿದ ಜಾಗದಲ್ಲಿ ರಕ್ಷಣಾ ಕಾರ್ಯಾಚರಣೆ ಭರದಿಂದ ಸಾಗಿದೆ. ಶೋಧ ಕಾರ್ಯದಲ್ಲಿ ಮಹತ್ವದ ಸುಳಿವು ಸಿಕ್ಕಿದೆ. ಅದೇನಂತೀರಾ? ಈ ಸ್ಟೋರಿ ನೋಡಿ. ಹನ್ನೊಂದನೇ ದಿನ ಅಂಕೋಲದ ಶಿರೂರಿನಲ್ಲಿ ರಕ್ಷಣಾ ಕಾರ್ಯ 11ನೇ ದಿನಕ್ಕೆ ಕಾಲಿಟ್ಟಿದೆ. ಗುಡ್ಡ ಕುಸಿದ ಜಾಗದಲ್ಲಿ ಹಗಲು ರಾತ್ರಿ ರಕ್ಷಣಾ ಸಿಬ್ಬಂದಿ ಹರಸಾಹಸ ಪಡುತ್ತಿದ್ದಾರೆ. ಸುರಿಯೋ ಮಳೆಯಲ್ಲೂ ನಾಪತ್ತೆಯಾದವರಿಗಾಗಿ ಹುಡುಕಾಡುತ್ತಿದ್ದಾರೆ. ಪೋಕ್ಲೈನರ್ ಕಾರ್ಯಾಚರಣೆಯಲ್ಲಿ ಮಹತ್ವದ ಸುಳಿವು ಸಿಕ್ಕಿದೆ. ನದಿಯ 30 ಮೀಟರ್ ದೂರದಲ್ಲಿ ಟ್ರಕ್ ಪತ್ತೆ. 30 ಮೀಟರ್ ಗುಡ್ಡ ಕುಸಿದ ಜಾಗದಿಂದ ಸುಮಾರು 30 ಮೀಟರ್ ದೂರದಲ್ಲಿ ಟ್ರಕ್ ಪತ್ತೆಯಾಗಿದೆ. ಕೇರಳ ಮೂಲದ ಚಾಲಕ ಅರ್ಜುನ್ ಇದ್ದ ಟ್ರಕ್ ಕಾಣಿಸಿಕೊಂಡಿದೆ. ಪೋಕ್ಲೈನರ್ ಕಾರ್ಯಾಚರಣೆಯಲ್ಲಿ ನದಿ ಆಳದಲ್ಲಿ ಟ್ರಕ್ ಸಿಲುಕಿಕೊಂಡಿರುವುದು ತಿಳಿದು ಬಂದಿದೆ. 30 ಮೀಟರ್ ಮುಂದೆ ಆ ಒಂದು ಟ್ರಕ್ ಕೂಡ ಪತ್ತೆ ಆಗಿದೆ ಅಂಥೇಳಿ ಎಕ್ಸ್ಕ್ಲೂಸಿವ್ ಆಗಿ ಮಾಹಿತಿಯನ್ನು ಕೊಟ್ಟಿದ್ರು. ನಾವೀಗೇನು ಗಮನಿಸ್ತಾ ಇದ್ವಿ, ಇದೇ ಒಂದು ಜಾಗದಲ್ಲಿ ಆ ಟ್ರಕ್ ಕೂಡ ಇರೋದು ಕನ್ಫರ್ಮ್ ಆಗಿದೆ. ನಿನ್ನೆಯ ಕಾರ್ಯಾಚರಣೆಯಲ್ಲಿ ಟ್ರಕ್ ಏನೋ ಪತ್ತೆಯಾಗಿದೆ. ಆದರೆ ಆ ಟ್ರಕ್ನಲ್ಲಿ ಚಾಲಕ ಅರ್ಜುನ್ ಇದ್ದಾನಾ ಅಥವಾ ನದಿಯಲ್ಲಿ ಕೊಚ್ಚಿಕೊಂಡು ಹೋಗಿದ್ದಾನ ಅನ್ನೋದೇ ಇನ್ನು ನಿಗೂಢವಾಗಿದೆ. ಮುಂಭಾಗ ಏನಿದೆ ಕ್ಯಾಬಿನ್ ಅಂತ ನಾವು ಕರಿತೀವಿ, ಆ ಕ್ಯಾಬಿನ್ ಮಾತ್ರ ನಮಗೀಗ ಇರೋದು ಒಂದು ಕನ್ಫರ್ಮ್ ಕೂಡ ಆಗಿದೆ ಅನ್ನುವ ಮಾಹಿತಿ ಇದೆ. ಆದರೆ ಅದರಲ್ಲಿರುವಂಥ ಅರ್ಜುನ್ ಬದುಕಿದ್ದಾನ ಇಲ್ವಾ ಅನ್ನೋದೇ ಸದ್ಯಕ್ಕಿರುವಂಥ ಕುತೂಹಲ. ಇದಿಷ್ಟೇ ಅಲ್ಲ, ಗಂಗಾವಳಿ ನದಿಯಲ್ಲಿ ನಾಪತ್ತೆಯಾಗಿರೋ ಜಗನ್ನಾಥ್ ನಾಯ್ಕ್ ಹಾಗೂ ಲೋಕೇಶ್ಗೂ ಶೋಧ ಕಾರ್ಯ ಮುಂದುವರೆದಿದೆ. ಇನ್ನು ನಮ್ಮವರಾಗಿರುವಂಥ ಇಬ್ಬರು ಜಗನ್ನಾಥ್ ನಾಯಕ್ ಹಾಗೆ ಲೋಕೇಶ್ ಇವರಿಬ್ಬರು ಕೂಡ ಪತ್ತೆ ಆಗಬೇಕು. ಅವರಿಗೋಸ್ಕರ ಕೂಡ ಈಗ ಕಾರ್ಯಾಚರಣೆಯನ್ನು ಮುಂದುವರಿಸಲಾಗಿದೆ. ಕ್ಯಾಮ್ರಾ ಪರ್ಸನ್ ರಾಕೇಶ್ ಗುಳೇದ್ ಜೊತೆ ನಾಗೇಂದ್ರ ಬಾಬು, ರಿಪಬ್ಲಿಕ್ ಕನ್ನಡ, ಉತ್ತರ ಕನ್ನಡ ಜಿಲ್ಲೆ. ಕಾರವಾರದಲ್ಲಿ ಗುಡ್ಡ ಕುಸಿತ ದುರಂತ ಕರಾವಳಿಯನ್ನೇ ಬೆಚ್ಚಿ ಬೀಳಿಸಿದೆ. ಗುಡ್ಡ ಕುಸಿದ ಜಾಗದಲ್ಲಿ ರಕ್ಷಣಾ ಕಾರ್ಯಾಚರಣೆ ಭರದಿಂದ ಸಾಗಿದೆ. ಶೋಧ ಕಾರ್ಯದಲ್ಲಿ ಮಹತ್ವದ ಸುಳಿವು ಸಿಕ್ಕಿದೆ. ಅದೇನಂತೀರಾ? ಈ ಸ್ಟೋರಿ ನೋಡಿ. 11ನೇ ದಿನ ಅಂಕೋಲದ ಶಿರೂರಿನಲ್ಲಿ ರಕ್ಷಣಾ ಕಾರ್ಯ 11ನೇ ದಿನಕ್ಕೆ ಕಾಲಿಟ್ಟಿದೆ. ಗುಡ್ಡ ಕುಸಿದ ಜಾಗದಲ್ಲಿ ಹಗಲು ರಾತ್ರಿ ರಕ್ಷಣಾ ಸಿಬ್ಬಂದಿ ಹರಸಾಹಸ ಪಡುತ್ತಿದ್ದಾರೆ. ಸುರಿಯೋ ಮಳೆಯಲ್ಲೂ ನಾಪತ್ತೆಯಾದವರಿಗಾಗಿ ಹುಡುಕಾಡುತ್ತಿದ್ದಾರೆ. ಪೋಕ್ಲೈನರ್ ಕಾರ್ಯಾಚರಣೆಯಲ್ಲಿ ಮಹತ್ವದ ಸುಳಿವು ಸಿಕ್ಕಿದೆ. ನದಿಯ 30 ಮೀಟರ್ ದೂರದಲ್ಲಿ ಟ್ರಕ್ ಪತ್ತೆ. 30 ಮೀಟರ್ ಗುಡ್ಡ ಕುಸಿದ ಜಾಗದಿಂದ ಸುಮಾರು 30 ಮೀಟರ್ ದೂರದಲ್ಲಿ ಟ್ರಕ್ ಪತ್ತೆಯಾಗಿದೆ. ಕೇರಳ ಮೂಲದ ಚಾಲಕ ಅರ್ಜುನ್ ಇದ್ದ ಟ್ರಕ್ ಕಾಣಿಸಿಕೊಂಡಿದೆ. ಪೋಕ್ಲೈನರ್ ಕಾರ್ಯಾಚರಣೆಯಲ್ಲಿ ನದಿ ಆಳದಲ್ಲಿ ಟ್ರಕ್ ಸಿಲುಕಿಕೊಂಡಿರುವುದು ತಿಳಿದು ಬಂದಿದೆ. 30 ಮೀಟರ್ ಮುಂದೆ ಆ ಒಂದು ಟ್ರಕ್ ಕೂಡ ಪತ್ತೆ ಆಗಿದೆ ಅಂಥೇಳಿ ಎಕ್ಸ್ಕ್ಲೂಸಿವ್ ಆಗಿ ಮಾಹಿತಿಯನ್ನು ಕೊಟ್ಟಿದ್ರು. ನಾವೀಗೇನು ಗಮನಿಸ್ತಾ ಇದ್ವಿ, ಇದೇ ಒಂದು ಜಾಗದಲ್ಲಿ ಆ ಟ್ರಕ್ ಕೂಡ ಇರೋದು ಕನ್ಫರ್ಮ್ ಆಗಿದೆ. ನಿನ್ನೆಯ ಕಾರ್ಯಾಚರಣೆಯಲ್ಲಿ ಟ್ರಕ್ ಏನೋ ಪತ್ತೆಯಾಗಿದೆ. ಆದರೆ ಆ ಟ್ರಕ್ನಲ್ಲಿ ಚಾಲಕ ಅರ್ಜುನ್ ಇದ್ದಾನಾ ಅಥವಾ ನದಿಯಲ್ಲಿ ಕೊಚ್ಚಿಕೊಂಡು ಹೋಗಿದ್ದಾನ ಅನ್ನೋದೇ ಇನ್ನು ನಿಗೂಢವಾಗಿದೆ. ಮುಂಭಾಗ ಏನಿದೆ ಕ್ಯಾಬಿನ್ ಅಂತ ನಾವು ಕರಿತೀವಿ, ಆ ಕ್ಯಾಬಿನ್ ಮಾತ್ರ ನಮಗೀಗ ಇರೋದು ಒಂದು ಕನ್ಫರ್ಮ್ ಕೂಡ ಆಗಿದೆ ಅನ್ನುವ ಮಾಹಿತಿ ಇದೆ. ಆದರೆ ಅದರಲ್ಲಿರುವಂಥ ಅರ್ಜುನ್ ಬದುಕಿದ್ದಾನ ಇಲ್ವಾ ಅನ್ನೋದೇ ಸದ್ಯಕ್ಕಿರುವಂಥ ಕುತೂಹಲ. ಇದಿಷ್ಟೇ ಅಲ್ಲ, ಗಂಗಾವಳಿ ನದಿಯಲ್ಲಿ ನಾಪತ್ತೆಯಾಗಿರೋ ಜಗನ್ನಾಥ್ ನಾಯ್ಕ್ ಹಾಗೂ ಲೋಕೇಶ್ಗೂ ಶೋಧ ಕಾರ್ಯ ಮುಂದುವರೆದಿದೆ. ಇನ್ನು ನಮ್ಮವರಾಗಿರುವಂಥ ಇಬ್ಬರು ಜಗನ್ನಾಥ್ ನಾಯಕ್ ಹಾಗೆ ಲೋಕೇಶ್ ಇವರಿಬ್ಬರು ಕೂಡ ಪತ್ತೆ ಆಗಬೇಕು. ಅವರಿಗೋಸ್ಕರ ಕೂಡ ಈಗ ಕಾರ್ಯಾಚರಣೆಯನ್ನು ಮುಂದುವರಿಸಲಾಗಿದೆ. ಕ್ಯಾಮ್ರಾ ಪರ್ಸನ್ ರಾಕೇಶ್ ಗುಳೇದ್ ಜೊತೆ ನಾಗೇಂದ್ರ ಬಾಬು, ರಿಪಬ್ಲಿಕ್ ಕನ್ನಡ, ಉತ್ತರ ಕನ್ನಡ ಜಿಲ್ಲೆ. ಕಾರವಾರದಲ್ಲಿ ಗುಡ್ಡ ಕುಸಿತ ದುರಂತ ಕರಾವಳಿಯನ್ನೇ ಬೆಚ್ಚಿ ಬೀಳಿಸಿದೆ. ಗುಡ್ಡ ಕುಸಿದ ಜಾಗದಲ್ಲಿ ರಕ್ಷಣಾ ಕಾರ್ಯಾಚರಣೆ ಭರದಿಂದ ಸಾಗಿದೆ. ಶೋಧ ಕಾರ್ಯದಲ್ಲಿ ಮಹತ್ವದ ಸುಳಿವು ಸಿಕ್ಕಿದೆ. ಅದೇನಂತೀರಾ? ಈ ಸ್ಟೋರಿ ನೋಡಿ. 11ನೇ ದಿನ
ಅಂಕೋಲದ ಶಿರೂರಿನಲ್ಲಿ ರಕ್ಷಣಾ ಕಾರ್ಯ 11ನೇ ದಿನಕ್ಕೆ ಕಾಲಿಟ್ಟಿದೆ. ಗುಡ್ಡ ಕುಸಿದ ಜಾಗದಲ್ಲಿ ಹಗಲು ರಾತ್ರಿ ರಕ್ಷಣಾ ಸಿಬ್ಬಂದಿ ಹರಸಾಹಸ ಪಡುತ್ತಿದ್ದಾರೆ. ಸುರಿಯೋ ಮಳೆಯಲ್ಲೂ ನಾಪತ್ತೆಯಾದವರಿಗಾಗಿ ಹುಡುಕಾಡುತ್ತಿದ್ದಾರೆ. ಪೋಕ್ಲೈನರ್ ಕಾರ್ಯಾಚರಣೆಯಲ್ಲಿ ಮಹತ್ವದ ಸುಳಿವು ಸಿಕ್ಕಿದೆ. ನದಿಯ 30 ಮೀಟರ್ ದೂರದಲ್ಲಿ ಟ್ರಕ್ ಪತ್ತೆ. 30 ಮೀಟರ್ ಗುಡ್ಡ ಕುಸಿದ ಜಾಗದಿಂದ ಸುಮಾರು 30 ಮೀಟರ್ ದೂರದಲ್ಲಿ ಟ್ರಕ್ ಪತ್ತೆಯಾಗಿದೆ. ಕೇರಳ ಮೂಲದ ಚಾಲಕ ಅರ್ಜುನ್ ಇದ್ದ ಟ್ರಕ್ ಕಾಣಿಸಿಕೊಂಡಿದೆ. ಪೋಕ್ಲೈನರ್ ಕಾರ್ಯಾಚರಣೆಯಲ್ಲಿ ನದಿ ಆಳದಲ್ಲಿ ಟ್ರಕ್ ಸಿಲುಕಿಕೊಂಡಿರುವುದು ತಿಳಿದು ಬಂದಿದೆ. 30 ಮೀಟರ್ ಮುಂದೆ ಆ ಒಂದು ಟ್ರಕ್ ಕೂಡ ಪತ್ತೆ ಆಗಿದೆ ಅಂತ ಹೇಳಿ ಎಕ್ಸ್ಕ್ಲೂಸಿವ್ ಆಗಿ ಮಾಹಿತಿಯನ್ನು ಕೊಟ್ಟಿದ್ರು. ನಾವೀಗೇನು ಗಮನಿಸ್ತಾ ಇದ್ವಿ, ಇದೇ ಒಂದು ಜಾಗದಲ್ಲಿ ಆ ಟ್ರಕ್ ಕೂಡ ಇರೋದು ಕನ್ಫರ್ಮ್ ಆಗಿದೆ. ನಿನ್ನೆಯ ಕಾರ್ಯಾಚರಣೆಯಲ್ಲಿ ಟ್ರಕ್ ಏನೋ ಪತ್ತೆಯಾಗಿದೆ. ಆದರೆ ಆ ಟ್ರಕ್ನಲ್ಲಿ ಚಾಲಕ ಅರ್ಜುನ್ ಇದ್ದಾನಾ ಅಥವಾ ನದಿಯಲ್ಲಿ ಕೊಚ್ಚಿಕೊಂಡು ಹೋಗಿದ್ದಾನಾ ಅನ್ನೋದೇ ಇನ್ನು ನಿಗೂಢವಾಗಿದೆ. ಮುಂಭಾಗ ಏನಿದೆ ಕ್ಯಾಬಿನ್ ಅಂತ ನಾವು ಕರಿತೀವಿ, ಆ ಕ್ಯಾಬಿನ್ ಮಾತ್ರ ನಮಗೀಗ ಇರೋದು ಒಂದು ಕನ್ಫರ್ಮ್ ಕೂಡ ಆಗಿದೆ ಅನ್ನುವ ಮಾಹಿತಿ ಇದೆ. ಆದರೆ ಅದರಲ್ಲಿರುವಂಥ ಅರ್ಜುನ್ ಬದುಕಿದ್ದಾನ ಇಲ್ವಾ ಅನ್ನೋದೇ ಸದ್ಯಕ್ಕಿರುವಂಥ ಕುತೂಹಲ. ಇದಿಷ್ಟೇ ಅಲ್ಲ, ಗಂಗಾವಳಿ ನದಿಯಲ್ಲಿ ನಾಪತ್ತೆಯಾಗಿರೋ ಜಗನ್ನಾಥ್ ನಾಯ್ಕ್ ಹಾಗೂ ಲೋಕೇಶ್ಗೂ ಶೋಧ ಕಾರ್ಯ ಮುಂದುವರೆದಿದೆ. ಇನ್ನು ನಮ್ಮವರಾಗಿರುವಂಥ ಇಬ್ಬರು ಜಗನ್ನಾಥ್ ನಾಯಕ್ ಹಾಗೆ ಲೋಕೇಶ್ ಇವರಿಬ್ಬರು ಕೂಡ ಪತ್ತೆ ಆಗಬೇಕು. ಅವರಿಗೋಸ್ಕರ ಕೂಡ ಈಗ ಕಾರ್ಯಾಚರಣೆಯನ್ನು ಮುಂದುವರಿಸಲಾಗಿದೆ. ಕ್ಯಾಮ್ರಾ ಪರ್ಸನ್ ರಾಕೇಶ್ ಗುಳೇದ್ ಜೊತೆ ನಾಗೇಂದ್ರ ಬಾಬು, ರಿಪಬ್ಲಿಕ್ ಕನ್ನಡ, ಉತ್ತರ ಕನ್ನಡ ಜಿಲ್ಲೆ.